ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಇವ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಲವಾರು ಜನ ಅವ್ರನ್ನ ಪಪ್ಪು ಅಂತೇಳಿ ಕರೀತಾರೆ. ಅಂದ್ರೆ ಸ್ವಲ್ಪ ಮಂದಮತಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಖಂಡಿತವಾಗಿ ಅವ್ರು ಆತರ ಇಲ್ಲ. ಆತರ ಹೇಳೋದು ಕೂಡ ತಪ್ಪು ಅಂತೇಳಿ ನನಗನ್ಸ್ತದೆ. ಯಾಕಂದ್ರೆ ಕೆಲವೊಮ್ಮೆ ಅವ್ರು ಮಾತಾಡುವಂತ ರೀತಿ ಇದೆಯಲ್ಲ, ಆ ತರದಲ್ಲಿ ಇರ್ತದೆ. ಹಾಗಾಗಿ ಅವ್ರನ್ನ ನೀವು ಯಾವತ್ತೂ ಕೂಡ ಪಪ್ಪು ಅಥವಾ ಆತರ ಏನು ಗೊತ್ತಿಲ್ಲ ಈ ರೀತಿಯಾಗಿ ತಿಳ್ಕೊಳ್ಳಿಕ್ಕೆ ಹೋಗ್ಲೇಬಾರದು. ಇತ್ತೀಚೆಗೆ ಅವರು ಸೈಲೆಂಟ್ ಆಗಿದ್ರು. ಅಂದ್ರೆ ಬಹಳ ದಿನಗಳಿಂದ ಎಲ್ಲೂ ಭಾಷಣಗಳನ್ನ ಮಾಡಿರೋದು ಇದೆಯಲ್ಲಿ ನಾವು ನೋಡಿಲ್ಲ. ಆದ್ರೆ ನಿನ್ನೆ ಬಿಹಾರಲ್ಲಿ ಪುನಃ ಏನೋ ಒಂದು ಭಾಷಣವನ್ನ ಮಾಡಿದ್ದಾರೆ. ಈ ಭಾಷಣದಲ್ಲಿ ಅವ್ರು ಹೇಳಿರುವಂತಹ ಕೆಲವೊಂದು ವಿಷಯಗಳನ್ನ ನಾನು ನಿಮ್ ಜೊತೆಗೆ ಈಗ ಶೇರ್ ಮಾಡ್ಕೊತಾ ಇದ್ದೇನೆ. ಭಾಷಣದಲ್ಲಿ ಅವ್ರು ಹೇಳಿರುವಂತಹ ಕೆಲವೊಂದು ವಿಷಯಗಳನ್ನ ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಮುಂದೆ ಇವರು ಏನ್ ಮಾಡಬಹುದು ಅಥವಾ ಇವ್ರ ಪ್ಲಾನ್ ಏನಿರ್ಬೋದು ಇದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಹಾಗಾದ್ರೆ ಅಂತಹ ವಿಷಯಗಳು ಇದರಲ್ಲಿ ಏನಿದೆ ಇದೆಲ್ಲವೂ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರು, ರಾಹುಲ್ ಗಾಂಧಿ ಗೊತ್ತಿದೆ, ಅವರು ಈ ಗಾಂಧಿ ಕುಟುಂಬದ ಕುಡಿ. ಸೋನಿಯಾ ಗಾಂಧಿ ಅವರಂತೂ ಬಹುದೊಡ್ಡದಾದಂತಹ ಆಸೆಯನ್ನ ಇಟ್ಕೊಂಡಿದ್ರು. ಜೀವಿತ ಕಾಲದಲ್ಲಿ ಒಮ್ಮೆ ಆದ್ರೂ ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕುಳಿತಿರುವುದನ್ನ ನೋಡ್ಬೇಕು ಅಂತೇಳಿ. ಆ ಆಸೆ ಅವರಿಗೆ ಈಡೇರ್ತದಲ್ಲೂ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅಂತೂ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಸದ್ಯಕ್ಕಂತೂ ಇಲ್ಲಿ ಯಾವುದೇ ರೀತಿಯಾದಂತಹ ಅನುಕೂಲಕರವಾದಂತಹ ವಾತಾವರಣ ಕಾಣಿಸ್ತಾ ಇಲ್ಲ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಅನುಕೂಲ ಆಗುವ ರೀತಿಯಲ್ಲಿ ಇದ್ದಿತ್ತು. ಆದ್ರೆ ಅವರು ಇಂಡಿ ಒಕ್ಕೂಟದಲ್ಲಿ ಮಾಡ್ಕೊಂಡಂತ ಕೆಲವು ಅಪಸವ್ಯಗಳಿಂದಾಗಿ ಅವರಿಗೆ ಆ ಒಂದು ಚಾನ್ಸ್ ಕೂಡ ತಪ್ಪಿ ಹೋಯ್ತು. ನಂತರ ಚುನಾವಣೆಯಲ್ಲಿ ಜೆಡಿಯು NDA ಜೊತೆ ಸೇರ್ಕೊಳ್ತು. ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಪುನಃ ಸರ್ಕಾರ ರಚನೆ ಮಾಡ್ಲಿಕ್ಕೆ ಬಹಳಷ್ಟು ಸಹಾಯ ಆಯ್ತು. ಯಾಕಂದ್ರೆ ಅವ್ರ ಸಪೋರ್ಟ್ ಅಲ್ಲಿ ಈಗ ಸರ್ಕಾರ ಇದೆ. ಒಂದ್ ವೇಳೆ ಕಾಂಗ್ರೆಸ್ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಖಂಡಿತವಾಗಿ ರಾಹುಲ್ ಗಾಂಧಿಗೆ ಒಂದು ಅವಕಾಶ ಸಿಗ್ತಾ ಇತ್ತೋ ಏನೋ. ಅಂದ್ರೆ ಅದೇನೇ ಇರಲಿ, ಈಗ ಪುನಃ ರಾಹುಲ್ ಗಾಂಧಿ ಅವರ ವಿಷಯಕ್ಕೆ ಬರೋದಾದ್ರೆ, ನಿನ್ನೆ ಅವರು ಬಿಹಾರಲ್ಲಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಅಂದ್ರೆ ಆ ಸಭೆಯನ್ನು ಆಯೋಜನೆ ಮಾಡಿದ್ದು ಕಾಂಗ್ರೆಸ್ನವರೇ. ನ್ಯಾಯಿಕ ಅಧಿಕಾರ ಅಂತ ತಕೊಂಡು ಆ ಸಭೆಗೆ ಇಟ್ಟಿರುವಂತಹ ಒಂದು ಹೆಸರು ಅವರು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಇದ್ರು. ಈ ಭಾಷಣ ಮಾಡ್ತಾ ಇರುವಾಗ ಅವರು ಸಂವಿಧಾನದ ಬಗ್ಗೆ ಕೂಡ ಹೇಳಿದ್ರು. ಸಂವಿಧಾನ ಭಾರತದಲ್ಲಿ 1000 ವರ್ಷದ ಹಿಂದಿನಿಂದನೂ ಇದೆ ಅಂತ ತಕೊಂಡು ಹೇಳಿದ್ರು. ಅದು ಯಾವ ರೀತಿಯ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು 1950 ಜನವರಿ 26ರಿಂದ ಸಂವಿಧಾನವನ್ನ ನಮ್ಮ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. ಇದು ಆ ದಿನವನ್ನ ನಾವು ಪ್ರಜಾಪ್ರಭುತ್ವ ದಿನವಾಗಿ ಆಚರಿಸ್ತಾ ಇದ್ದೇವೆ. ಇದು ಇಷ್ಟು ನಮ್ಗೆ ಗೊತ್ತಿರುವಂತಹದ್ದು. ಆದ್ರೆ ರಾಹುಲ್ ಗಾಂಧಿ ಅವರು 1000 ವರ್ಷದ ಹಿಂದೆನೆ ಸಂವಿಧಾನ ಇತ್ತು ಭಾರತದಲ್ಲಿ ಅಂತೇಳಿ ಹೇಳಿದ್ರು. ಅದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರಿಗೆ ಯಾರು ಹೇಳಿದಾರೋ ಗೊತ್ತಿಲ್ಲ. ಇನ್ನೊಂದು ನಿಮ್ಗೆ ಗೊತ್ತಿದೆ, ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಈ ಸಾರಿ ಏಕಾಂಗಿಯಲ್ಲಿ ಹೋರಾಟ ಮಾಡ್ತಾ ಇದೆ. ಅಂದ್ರೆ ಲಲ್ಲೂ ಪ್ರಸಾದ್ ಯಾದವ್ ಅವರ RJD ಜೊತೆಗೆ ಈ ಬಾರಿ ಅವರು ಮೈತ್ರಿಯನ್ನ ಮಾಡ್ಕೊಳ್ತಾ ಇಲ್ಲ. ಈ ಸಪರೇಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಇರ್ತದೆ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೋ ಗೊತ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿ NDAನೇ ಮೇಲುಗೈ ಸಾಧಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಅಲ್ಲಿ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಕನ್ನಯ್ಯ ಕುಮಾರ್ ಮತ್ತೆ ಪಪ್ಪು ಯಾದವ್ ಇವರಿಬ್ರು ಈಗಾಗಲೇ ಬಿಹಾರದಲ್ಲಿ ಮೊಕ್ಕಾಂ ಹೂಡಿ ಅಲ್ಲಿ ಎಲ್ಲಾ ಕಡೆ ತಿರುಗಾಡ್ತಾ ಇದ್ದಾರೆ. ಅಂದ್ರೆ ಪಾದಯಾತ್ರೆಗಳನ್ನ ಮಾಡೋದು, ಅಲ್ಲಿ ಸಭೆಗಳನ್ನ ಆಯೋಜನೆ ಮಾಡೋದು, ಭಾಷಣ ಮಾಡೋದು, ಜನರನ್ನ ಹೇಗೆಲ್ಲ ದಿಕ್ಕು ತಪ್ಪಿಸ್ಬೇಕು ಎಲ್ಲದನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕನ್ನಯ್ಯ ಕುಮಾರ್ ನಿಮ್ಗೆ ಗೊತ್ತಿದೆ, ಆತ ಟುಕಡೆ ಗ್ಯಾಂಗ್ ನಲ್ಲಿ ಇದ್ದಂತಹ ವ್ಯಕ್ತಿ. ಆತ ಬಿಹಾರಿ ಕೂಡ. ಅಲ್ಲಿ ಹೋಗಿ ಆತ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾನೆ. ಇನ್ನು ಪಪ್ಪು ಯಾದವ್ ಬಗ್ಗೆ ಕೂಡ ನಿಮ್ಗೆ ಗೊತ್ತು, ಆತ ಓರ್ವ ರೌಡಿ ಶೀಟರ್ ಆಗಿದ್ರು ಮೊದಲು. ಈಗ ಸದ್ಯಕ್ಕೆ MP ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ನಿಮ್ಗೆ ಗೊತ್ತಲ್ಲ, ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಎಲ್ಲಿ ಮಾತಾಡಿದ್ರು ಕೂಡ ಈ ಜಾತಿ ವಿಷಯವನ್ನ ಎತ್ತದೆ ಅವ್ರು ಬಿಡೋದಿಲ್ಲ. ಜಾತಿ ಗಣತಿ ಆಗ್ಬೇಕು, ಜಾತಿ ಗಣತಿ ಆದ್ರೆ ಎಲ್ರಿಗೂ ನ್ಯಾಯ ಸಿಗ್ತದೆ, ಈ ರೀತಿಯಲ್ಲಿ ಮಾತಾಡ್ತಾರೆ. ಈ ಬಾರಿ ಏನಾಗಿದೆ, ತೆಲಂಗಾಣದಲ್ಲಿ ಈಗಾಗಲೇ ಅವರೊಂದು ಜಾತಿ ಗಣತಿಯನ್ನ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇವ್ರ ಹತ್ರ ಒಂದಿಷ್ಟು ಡಾಟಾಗಳಿದೆಯಂತೆ. ಈ ಡಾಟಾಗಳನ್ನ ಇಟ್ಕೊಂಡು ಮಾತಾಡ್ಲಿ ಶುರು ಮಾಡಿದ್ರು. ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಈಗ ತೆಲಂಗಾಣದ ಸಂಪೂರ್ಣವಾದಂತಹ ಡಾಟಾ ಇದೆ. ಈ ಡಾಟಾಗಳನ್ನು ನೋಡಿದಾಗ್ಲೇ ನಂಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅಂದ್ರೆ ತೆಲಂಗಾಣವನ್ನ ಉದಾಹರಣೆಯಾಗಿ ಇಟ್ಕೊಂಡು ಅವರು ಇಡೀ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ದೇಶದ ಎಲ್ಲಾ ಕಂಪನಿಗಳಲ್ಲೂ CEO ಅಥವಾ CFO ಇಲ್ಲ ಡೈರೆಕ್ಟರ್ಸ್ ಈ ರೀತಿ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ, ನಂತರ ಆಲ್ಮೋಸ್ಟ್ 90% ಅಲ್ಲಿರುವಂತಹ ಎಂಪ್ಲಾಯೀಸ್ ಎಲ್ಲರೂ ಅಪ್ಪರ್ ಕಾಸ್ಟ್ ನವರಾಗಿರ್ತಾರೆ. ಯಾವುದೇ OBC ಅವರು ಇರ್ಬೋದು ಅಥವಾ ಆದಿವಾಸಿ, SC ST ಈ ರೀತಿಯಾಗಿ ಯಾರು ಇರೋದಿಲ್ಲ. ಅಂದ್ರೆ ದಲಿತರು ಇರೋಲ್ಲ, ಹಿಂದುಳಿದ ವರ್ಗದವರು ಯಾರು ಇರೋದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲರೂ ಕೂಡ ಮೇಲ್ವರ್ಗದವ್ರು ಇರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು ನೀವು. ಸಾಮಾನ್ಯವಾಗಿ ರಿಸರ್ವೇಶನ್ ಯಾರಿಗಿರ್ತದೆ ಹೇಳಿ? OBC ಅವರಿಗೆ ಕೆಲವೊಂದು ಪರ್ಸೆಂಟೇಜ್ ಇರ್ತದೆ ಹೊರತು ಅದಕ್ಕೇನು ಜಾಸ್ತಿ ಇರಲ್ಲ. ಮತ್ತು ಉಳಿದಿರುವಂತಹ ರಿಸರ್ವೇಶನ್ ಎಲ್ಲವೂ ಕೂಡ ಹಿಂದುಳಿದ ವರ್ಗದವರಿಗೆ ಇರ್ತಾರೆ, ಆದಿವಾಸಿಗಳು, ಇವರು ಎಲ್ರಿಗೂ ಇರ್ತದೆ. ಆದ್ರಿಂದ ಏನಾಗುತ್ತೆ, ಈ OBC ವರ್ಗದವರಿಗೆ ಕೆಲವರಿಗೆ ಕೆಲಸ ಸಿಗ್ಬಹುದು. ಅಂದ್ರೆ ಸರ್ಕಾರಿ ಕೆಲಸದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಕೆಲಸಗಳು ಕೂಡ ಈ ಹಿಂದುಳಿದ ವರ್ಗದವರಿಗೆ ಹೋಗ್ತದೆ. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ರಿಸರ್ವೇಶನ್ ಇದೆ. ಅದೇ ರೀತಿಯಲ್ಲಿ ಬಹಳಷ್ಟು ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಅದರಿಂದಾಗಿ ಅವರಿಗೆ ಸಾಮಾನ್ಯವಾಗಿ ಗವರ್ಮೆಂಟ್ ಕೆಲಸಗಳು ಸಿಗ್ತದೆ. ಅಂದ್ರೆ ಸರ್ಕಾರಿ ಕೆಲಸ ಸಿಕ್ಕಿ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅವ್ರು ಯಾರು ಸಾಮಾನ್ಯವಾಗಿ ಯಾವುದೇ ಪ್ರೈವೇಟ್ ಕಂಪನಿಗೆ ಅಪ್ಲಿಕೇಶನ್ ಕೂಡ ಹಾಕ್ಲಿಕ್ಕೆ ಹೋಗೋದಿಲ್ಲ.
ಇದು ರಾಹುಲ್ ಗಾಂಧಿ ಗೊತ್ತಿದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಉಳಿದವರಿಗಿರುವಂತ ಆಪ್ಷನ್ ಏನು, ಈ ಯಾವ್ದಾದ್ರು ಪ್ರೈವೇಟ್ ಕಂಪನಿಗಳಿಗೆ ಸೇರ್ಕೋಬೇಕು. ಅಂದ್ರೆ OBC ಅವರು ಇರ್ತಾರೆ, ಅದೇ ರೀತಿಯಲ್ಲಿ ಉಳಿದವರು ಕೂಡ ಈ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಯಾರೆಲ್ಲ ಬರೋದಿಲ್ವೋ ಅವ್ರು ಯಾರು ಕೂಡ ಈ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನನೇ ಪಡ್ಲಿಕ್ಕೆ ಹೋಗಲ್ಲ. ನೀವು ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿವರೆಗೂ ಕೂಡ ಒಂದೇ ಒಂದು ಗವರ್ಮೆಂಟ್ ಜಾಬ್ಗೆ ಅಪ್ಲಿಕೇಶನ್ ಹಾಕಿಲ್ಲ. ಯಾಕಂದ್ರೆ ನನ್ಗೆ ಗೊತ್ತಿತ್ತು ನಾನು ಸಿಗೋದಿಲ್ಲ ಅಂತ ಹೇಳಿ ಗೊತ್ತಿತ್ತು. ಅದೇ ರೀತಿಯಲ್ಲಿ ನನ್ಗೆ ರಿಸರ್ವೇಶನ್ ಅಲ್ಲಿ ಬರೋಲ್ಲ, ನಾನು OBC ಕ್ಯಾಟಗರಿಯಲ್ಲಿ ಬರುವನು, ಸಿಗೋಲ್ಲ ಅಂತ ನಾನು ಯಾವತ್ತೂ ಕೂಡ ಅದಕ್ಕೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಅದು ಬೇರೆ ವಿಷಯ. ಹಾಗಾಗಿ ಇಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ಪ್ರೈವೇಟ್ ಕಂಪನಿಯಲ್ಲಿ ಆ ಪ್ರೈವೇಟ್ ಕಂಪನಿ ಸ್ಟಾರ್ಟ್ ಮಾಡಿರೋರು ಕೂಡ ಯಾರೋ ಮೇಲ್ ಸ್ತರದವರು ಆಗಿರ್ತಾರೆ ಅಥವಾ OBC ಗ್ರೂಪ್ನವರು ಇವ್ರು ಯಾರೋ ಆಗಿರ್ತಾರೆ. ಇವರು ಅಲ್ಲಿ ಹಣ ಹಾಕಿರ್ತಾರೆ. ಹಣ ಹಾಕಿದ ಮೇಲೆ ಆತ ಹಾಕಿರೋ ಹಣವನ್ನು ವಾಪಸ್ ಪಡಿಬೇಕು ಅಂದ್ರೆ ಆತನಿಗೆ ಎಲ್ಲರೂ ಕೂಡ ಟ್ಯಾಲೆಂಟ್ ಇರುವವರೇ ಅವ್ರಿಗೆ ಕೆಲಸಕ್ಕೆ ಬೇಕಾಗ್ತಾರೆ. ಸುಮ್ಮನೆ ಏನು ಗೊತ್ತಿಲ್ಲದಿದ್ದವ್ರನ್ನ ಕೆಲಸಕ್ಕೆ ತಗೊಳ್ಲಿಕ್ಕಾಗಲ್ಲ. ಅಲ್ಲಿ ಕೂಡ ಕೆಲವೊಂದು ಮಾನದಂಡಗಳಿರ್ತದೆ. ಇಷ್ಟ ಆತ ಕಲ್ತಿರ್ಬೇಕು, ಅದಾದ್ಮೇಲೆ ಆತನಿಗೆ ಬೇರೆ ಬೇರೆ ಟೆಸ್ಟ್ಗಳು ಕೂಡ ಇರ್ತದೆ, 2-3 ರೌಂಡ್ ಇಂಟರ್ವ್ಯೂ ಇರ್ತದೆ. ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಆತನನ್ನ ಕೆಲಸಕ್ಕೆ ತಗೊಳ್ತಾರೆ. ಆದ್ರೆ ಸರ್ಕಾರಿ ಕೆಲಸಗಳಲ್ಲಿ ಯಾವ ರೀತಿ ಇರ್ತದೆ, ರಿಟರ್ನ್ ಟೆಸ್ಟ್ ಇರ್ತದೆ, ಅದರಲ್ಲೂ ಬಹಳಷ್ಟು ಗೋಲ್ಮಾಲ್ಗಳಾಗ್ತದೆ. ಅದಾದ್ಮೇಲೆ ಮೌಖಿಕ ಇಂಟರ್ವ್ಯೂ ಮೋಸ್ಟ್ಲಿ ಏನೋ ಒಂದಿರ್ತದೆ, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅದರಲ್ಲಿ ಈಸಿಯಾಗಿ ಆತ ಪಾಸ್ ಆಗಿ ಹೋಗ್ತಾನೆ, ಕೆಲಸಕ್ಕೆ ಸೇರ್ಕೋತಾನೆ. ಯಾಕಂದ್ರೆ ಆತನಿಗೆ ರಿಸರ್ವೇಶನ್ ಕೂಡ ಇರ್ತದೆ, ಇಷ್ಟು ಜನರನ್ನು ತಗೋಬೇಕಂತ ಹೇಳ್ತಾರೆ, ಹಾಗಾಗಿ ತಗೊಳ್ಳೇಬೇಕಾಗ್ತದೆ, ಕೆಲಸ ಸಿಗ್ತದೆ. ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಆ ರೀತಿ ಇರಲ್ಲ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅದು ಅರ್ಥ ಆಗಲ್ಲ, ಅಥವಾ ಅರ್ಥ ಆದ್ರೂ ಕೂಡ ಅವರು ಯಾವಾಗಲೂ ಕೂಡ ಹೀಗೆ ಮಾತಾಡ್ತಾ ಇರ್ತಾರೆ. ಅಂದ್ರೆ ಹಿಂದುಳಿದ ವರ್ಗದವರು ಅಥವಾ OBC ಗ್ರೂಪ್, ಆದಿವಾಸಿಗಳು, ಇವ್ರು ಯಾರಿಗೂ ಕೂಡ ಎಲ್ಲಿಯೂ ಕೂಡ ಕೆಲಸ ಸಿಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಒಂದ್ ವೇಳೆ ಇವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಮೋಸ್ಟ್ಲಿ ಈ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ರಿಸರ್ವೇಶನ್ ಸ್ಟಾರ್ಟ್ ಮಾಡ್ತಾರ ಅನ್ನೋ ಒಂದು ಡೌಟ್ ಕೂಡ ನನ್ಗೆ ಬರ್ತಾ ಇದೆ. ಆ ಮುಖಾಂತರ ರಿಸರ್ವೇಶನ್ ಇಲ್ಲದೆ ಇರುವಂತಹ ಜನರ ಕೆಲಸವನ್ನು ಕೂಡ ಇವ್ರು ಕಸ್ಕೊಳ್ತಾರ ಅನ್ನೋ ಒಂದು ಡೌಟ್ ಕೂಡ ಬರ್ಲಿಕ್ಕೆ ಶುರು ಆಗ್ತಾ ಇದೆ. ಒಂದ್ ವೇಳೆ ಇವರು ಅಧಿಕಾರಕ್ಕೆ ಬಂದ್ರೆ ಸದ್ಯ ಭವಿಷ್ಯದಲ್ಲಿ ಇದೊಂದು ಸಾಧ್ಯ ಇಲ್ಲ ಅನ್ಸ್ತದೆ. ಯಾಕಂದ್ರೆ ಕಾಂಗ್ರೆಸ್ ಏಕಾಂಗಿಯಾಗಿ ಎಲ್ಲಿಯೂ ಗೆಲುವನ್ನ ಸಾಧಿಸುವಂತ ಸಾಧ್ಯತೆ ಇಲ್ಲ. ಅದೇ ರೀತಿಯಲ್ಲಿ ಅವರು ಈ ಒಕ್ಕೂಟವನ್ನ ಮಾಡ್ಕೊಂಡಿದಾರಲ್ಲ, ಈ ಒಕ್ಕೂಟ ಕೂಡ ಈಗಾಗಲೇ ಛಿದ್ರ ಆಗಿ ಹೋಗಿದೆ. ಪುನಃ ಇವ್ರು ಮುಂದಿನ ಚುನಾವಣೆಯಲ್ಲಿ ಒಗ್ಗೂಡ್ಕೊಂಡು ಬರ್ಬೋದು. ಆದ್ರೆ ಜನರಂತೂ ಇವ್ರ ಮೇಲಿರುವಂತಹ ನಂಬಿಕೆಯನ್ನ ಈಗಾಗಲೇ ಕಳ್ಕೊಂಡ್ ಬಿಟ್ಟಿದ್ದಾರೆ. ಇನ್ನೊಂದು ಕೂಡ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಈಗ ರಿಸರ್ವೇಶನ್ 50% ಅಂತ ತಿಳ್ಕೊಂಡಿದೆ, ಈ 50% ಎಲ್ಲ ಸಾಕಾಗೋದಿಲ್ಲ, ಇನ್ನು ಅದನ್ನ ಜಾಸ್ತಿ ಮಾಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನಾನು ಹೇಳೋದಾದ್ರೆ ಇವ್ರು ಜಾಸ್ತಿ ಅಲ್ಲ, 100% ರಿಸರ್ವೇಶನ್ ನ ಬೇರೆಯವ್ರಿಗೆ ಇಟ್ಬಿಡೋದು ತುಂಬಾ ಒಳ್ಳೇದು. ಯಾಕಂದ್ರೆ ಅವಾಗ ಎಲ್ರಿಗೂ ಕೆಲಸ ಸಿಗ್ತದೆ. ಅಂದ್ರೆ ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರೆಲ್ಲ ಯಾರೆಲ್ಲ ಇದ್ದಾರೋ ಅವ್ರೆಲ್ಲರಿಗೂ ಕೆಲಸ ಸಿಗ್ತದೆ, ಅವರು ಚೆನ್ನಾಗಿರ್ತಾರೆ. ಆದ್ರೆ ಈ ರಿಸರ್ವೇಶನ್ ಇಲ್ಲದೆ ಇದ್ದವರು ಅವ್ರು ಎಲ್ಲಿಗೆ ಹೋಗ್ಬೇಕು, ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕಾಗ್ತದೆ. ಈ ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಇವರು ಮೂಗು ತೋರಿಸೋದನ್ನ ಬಿಟ್ಟು ಆ ಕಂಪನಿಗಳನ್ನ ಹಾಗೆ ಬಿಟ್ರೆ ದೇಶಕ್ಕೂ ಒಳ್ಳೇದು. ಯಾಕಂದ್ರೆ ಪ್ರೈವೇಟ್ ಕಂಪನಿಗಳು ಯಾವುದೇ ಇರಲಿ, ಅದು ಉದ್ಧಾರ ಆದ್ರೆ ಆ ಕಂಪನಿಯಿಂದಾಗಿ ಹಲವಾರು ಜನರಿಗೂ ಕೆಲಸ ಸಿಗುತ್ತೆ. ಅದೇ ರೀತಿಯಲ್ಲಿ ದೇಶಕ್ಕೆ ಕೂಡ ಬಹಳಷ್ಟು ರೆವೆನ್ಯೂ ಸಿಗ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾನ್ಯವಾಗಿ ಸರ್ಕಾರಿ ಕೆಲಸದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇರ್ತದೆ. ಇಲ್ಲಿ ಕೆಲಸಕ್ಕೆ ಸೇರುವಾಗಲೇ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿರ್ತಾರೆ. ಕೆಲಸಕ್ಕೆ ಸೇರಿದ್ಮೇಲೆ ಅವ್ರು ಕೆಲಸ ಅಂತೂ ಮಾಡಲ್ಲ ಸರಿಯಾಗಿ. ನಾನು ಎಲ್ಲರ ಬಗ್ಗೆನೂ ಹೇಳ್ತಾ ಇಲ್ಲ, ಕೆಲವ್ರ ಬಗ್ಗೆ ಹೇಳ್ತಾ ಇದ್ದೇನೆ. ನಂತರ ಅವ್ರು ಮಾಡೋದು ಭ್ರಷ್ಟಾಚಾರದಲ್ಲಿ ತೊಡಕೊಂಡಿರ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಪ್ರೈವೇಟ್ ಕಂಪನಿಯಲ್ಲಿ ಆ ರೀತಿ ಇರೋಲ್ಲ. ಅವ್ರು ಕೆಲಸ ಮಾಡ್ಲೇಬೇಕಾಗ್ತದೆ. ಕೆಲಸ ಮಾಡಿದ್ರೆ ಮಾತ್ರ ಆತನಿಗೆ ಪ್ರಮೋಷನ್ ಸಿಗುತ್ತೆ, ಹಾಗೆ ಆತ ಉನ್ನತ ಹುದ್ದೆ ಕೂಡ ಹೋಗ್ತಾ ಇರ್ತಾನೆ. ಆ ರೀತಿಯಾಗಿ ಆತ ತನ್ನ ಜೀವನ ಮಟ್ಟವನ್ನ ಸುಧಾರಿಸ್ಕೊಂಡು ಹೋಗ್ತಾನೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬದಲಾಗಿ ಹೋದಲ್ಲಿ ಬಂದಲ್ಲಿ ಆದಿವಾಸಿ, OBC, ಹಿಂದುಳಿದ ವರ್ಗ, ಅವರು ಇವರು ಅಂತೇಳಿ ಮಾತಾಡೋದನ್ನ ಬಿಟ್ಟು ಸ್ವಲ್ಪ ಬೇರೆ ಒಂದ್ ಸ್ವಲ್ಪ ಲಾಜಿಕ್ ಆಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಅವರ ಮಾತಿಗೆ ಕೂಡ ಸ್ವಲ್ಪ ಬೆಲೆ ಸಿಗ್ತದೆ. ಅದು ಬಿಟ್ಟು ಈ ರೀತಿ ಮಾತಾಡಿದ್ರೆ ಇವರು ಕೇವಲ ಈ ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗ್ತಾ ಹೋಗ್ತಾರೆ. ಮುಂದಿನ ದಿನಗಳಲ್ಲಿ ಆದ್ರೂ ರಾಹುಲ್ ಗಾಂಧಿ ಅವರು ತಮ್ಮ ಮಾತಾಡುವ ರೀತಿ, ಶೈಲಿ ಎಲ್ಲದನ್ನು ಬದಲಾಯಿಸ್ಕೊಳ್ತಾರ, ಅಥವಾ ಹೀಗೆ ಮಾತಾಡ್ಕೊಂಡು ಟ್ರೋಲ್ ಪೇಜ್ಗಳಿಗೆ ಆಹಾರ ಆಗ್ತಾ ಹೋಗ್ತಾರ, ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.